ಈಗ ವಿಶ್ವ ಶಾಂತಿಕೇತನ ಆಶ್ರಮಕ್ಕೆ ಬಂದಿದ್ದೀವಿ. ನಿರ್ಮಲಾನಂದ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಲು ಹೋಗ್ತಾ ಇದೀವಿ. ಬನ್ನಿ ನೀವು. ಎಲ್ಲರ ಸ್ನೇಹಿತರೆಲ್ಲ ಬರ್ತಾ ಇದ್ದಾರೆ. ಇದು ಆಶ್ರಮದ ಮೊದಲನೇ ಶ್ರೀ ವಿದ್ಯಾಗಣಪತಿ. ಆಶ್ರಮ ಭೇಟಿ ಮಾಡಿದ್ದೀವಿ. ಇಲ್ಲಿ ನಮ್ಮ ಶ್ರೀಕೃಷ್ಣ ಇದ್ದಾರೆ. ನಮಸ್ಕಾರ. ಇದು ಸ್ವಾಮಿ ನಿರ್ಮಲಾನಂದ ಆಶ್ರಮ. ಗುರುಗಳು ಮಿಲಿಟರಿ ಮೇಜರ್ ಯೋಧರಾಗಿ ಹಿರೋಶಿಮಾ ನಾಗಸಾಕಿ ಯುದ್ಧ, ರಷ್ಯಾ ಕಮ್ಯುನಿಸಂ, ಭಾರತ ವಿಭಜನದಲ್ಲೆಲ್ಲ ಭಾಗವಹಿಸಿ ಅದೆಲ್ಲ ಹಿಂಸಾ ಘಟನೆಗಳನ್ನು ನೋಡಿ ವೈರಾಗ್ಯ ತಾಳಿ ನೂರಾರು ದೇಶಗಳನ್ನು ಯಾತ್ರೆ ಮಾಡಿ ಭಾರತದಲ್ಲಿ 220 ಕ್ಷೇತ್ರಗಳನ್ನು ಸುತ್ತಿ ಕೊನೆಗೆ ಅವರು ಅನೇಕ ಕ್ಷೇತ್ರಗಳಲ್ಲಿ ನೋಡಿ ಇಲ್ಲಿ ಬಂದು 11 ವರ್ಷ ಮೌನ ಮಾಡಿ 40 ವರ್ಷ ಈ ಕ್ಷೇತ್ರದಲ್ಲಿದ್ದು ಈ ಭಾಗದ ಭಕ್ತರಿಗೆ ಒಂದು ಸ್ಫೂರ್ತಿ, ಪ್ರೇರಣಾ, ಚೈತನ್ಯ ಶಕ್ತಿಯಾಗಿ ಮತ್ತು ಪಕ್ಷಿ ಪ್ರಾಣಿಗಳ ಮಧ್ಯದಲ್ಲಿದ್ದುಕೊಂಡು 40 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ತಪಸ್ಸನ್ನು ಯೋಗಗಳನ್ನು ಮಾಡ್ತಾ ಕೊನೆಗೆ ವೈಕುಂಠ ಏಕಾದಶಿ ದಿನದಂದು ಅವರು ತಮ್ಮ ಸಮಾಧಿಯನ್ನು ತಗೊಂಡ್ರು. ಅದಕ್ಕಾಗಿ ಭಾಗದ ಒಂದು ಶ್ರೇಷ್ಠ ಯೋಗಿಗಳವರು. ಇದು ಸ್ವಾಮಿ ನಿರ್ಮಲಾನಂದ ಆಶ್ರಮ. ಈಗೂ ಕೂಡ ಇಲ್ಲಿ ಅನೇಕ ಜನ ಗೊತ್ತಿದ್ದವರು ಬರ್ತಾರೆ. ಇದೊಂದು ಶಾಂತಿಯ ಕ್ಷೇತ್ರ, ಇದೊಂದು ಪವಿತ್ರ ಕ್ಷೇತ್ರ. ಈ ಕ್ಷೇತ್ರಕ್ಕೆ ತಾವೆಲ್ಲ ಬಂದಿರಿ, ತುಂಬ ಸಂತೋಷ. ಧನ್ಯವಾದಗಳು. ಇದು ನೋಡಿ ಗುರುಗಳು ಏನಂತ ಬರೆದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಪ್ರಾಯೋಪವೇಶ ಅಂದರೆ ಬ್ರಹ್ಮ ನಿರ್ವಾಣ ಪ್ರಾಪ್ತಿಗೋಸ್ಕರ ಉತ್ತರಾಯಣ ಪುಣ್ಯಕಾಲದಲ್ಲಿ ಸ್ವಪ್ರೇರಣೆಯಿಂದ ಪ್ರಾಣತ್ಯಾಗ ಮಾಡಿಕೊಳ್ಳುವುದನ್ನು ನಮ್ಮ ಧರ್ಮಶಾಸ್ತ್ರಗಳು ಅನುಮೋದಿಸಿವೆ. ಈ ವಿಧಿ ತಮ್ಮ ಬದುಕನ್ನು ಸಾರ್ಥಕಗೊಳಿಸಿಕೊಂಡ ಜೀವನದವರಿಗಷ್ಟೇ ಇದ್ದಾಗಿದೆ. ಜೀವಂತ ಸಮಾಧಿ.